ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಆಸ್ಪತ್ರೆ ಕಟ್ಟಿದ್ಯಾಕೆ? ಆರೋಗ್ಯ ಸೇವೆಯನ್ನ ಒದಗಿಸೋದಕ್ಕೆ. ಇಲ್ಲಿ ನಾಯಿ ದಾಳಿ ಮಾಡಿದೆ ಅಂತ ಹೇಳಿ ವ್ಯಕ್ತಿ ಬಂದಿದ್ದಾರೆ ಟ್ರೀಟ್ಮೆಂಟ್ ಕೊಡಿ ಅಂತ. ಆದ್ರೆ ಅಲ್ಲಿದ್ದವರು ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೊಡದೆ ವಾಪಸ್ ಕಳಿಸಿದ್ದಾರಂತೆ ಡಾಕ್ಟರ್. ನಿನ್ನೆ ಕೆಂಪೇಗೌಡ ನಗರದಲ್ಲಿ ಯುವಕನ ಮೇಲೆ ನಾಯಿ ದಾಳಿ ಮಾಡಿದೆ. ನಿನ್ನೆ ಸಂಜೆ 6 ಗಂಟೆಗೆ ಯಲಹಂಕದಿಂದ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾ ಇದ್ದಂಗೆ ಅಲ್ಲಿ ಚಿಕಿತ್ಸೆ ಕೊಡದೆ ಮನೆಗೆ ವಾಪಸ್ ಕಳಿಸಿದ್ದಾರಂತೆ ಡಾಕ್ಟರ್. ಯುವಕನ ದೇಹ ರಕ್ತ ಸಿಕ್ತವಾದ್ರೂ ಕೂಡ ಬ್ಯಾಂಡೇಜ್ ಹಾಕಿಲ್ಲ. ಮನೆಯಲ್ಲಿ ರೆಸ್ಟ್ ಮಾಡಿ ಅಂತೇಳಿ ವಾಪಸ್ ಕಳಿಸಿದ್ದಾರಂತೆ. ಮನೆಯಲ್ಲೇ ಗಾಯಾಳು ವೀರೇಶ್ ನರಳಾಡ್ತಾ ಇದ್ದಾರೆ. ನಾಯಿ ದಾಳಿ ಆದ್ಮೇಲೆ ಮೊದಲು ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಸ್ಥಳೀಯರು ಅವರನ್ನು ದಾಖಲು ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಕನಿಷ್ಠ ಒಂದು ಟ್ರೀಟ್ಮೆಂಟ್ ಆದರೂ ಕೊಟ್ಟು ರೆಸ್ಟ್ ತಗೊಳ್ಳಿ ಅಂತ ಕಳಿಸ್ಬೇಕಲ್ಲ, ಅದನ್ನೂ ಮಾಡಿಲ್ಲ. ದೇಹ ಎಲ್ಲ ರಕ್ತ ಸಿಕ್ತವಾಗಿದೆ. ನಾಯಿ ದಾಳಿ ಮಾಡಿರೋದು ನೀಟಾಗಿ ಕಾಣಿಸ್ತಾ ಇದೆ. ಇಷ್ಟಾದರೂ ಕೂಡ ಚಿಕಿತ್ಸೆ ಯಾಕೆ ಕೊಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಆ ಡಾಕ್ಟ್ರೇ ಉತ್ತರವನ್ನು ಕೊಡಬೇಕು. ಆದರೆ ಈಗ ಆ ಡಾಕ್ಟರ್ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಬಂದಿದೆ. ಒಂದು ಕನಿಷ್ಠ ಬ್ಯಾಂಡೇಜ್ ಹಾಕಿಲ್ಲ, ಔಷಧಿ ಹಾಕಿಲ್ಲ, ವಾಪಸ್ ಕಳಿಸಿದ್ದಾರೆ. ವೀರೇಶ್ ಈಗ ಮನೆಯಲ್ಲೇ ನರಳಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಅಷ್ಟು ದೊಡ್ಡ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಿರೋದೆ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸೋದಕ್ಕೆ. ಬಟ್ ಈ ವೀರೇಶ್ ಅನ್ನೋ ವ್ಯಕ್ತಿ ಬಂದಾಗ ಅಲ್ಲಿ ಏನಾಯ್ತಂತೆ? ಶರ್ಮಿತಾ, ಅದೇ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅಷ್ಟು ದೊಡ್ಡ ಆಸ್ಪತ್ರೆ, ಬಂದಂತ ಬಡವರಿಗೆ ಯಾರೇ ರೋಗಿಗಳು ಬರ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗಿರೋದು ವಿಕ್ಟೋರಿಯಾ ಆಸ್ಪತ್ರೆಯ ಕಾರ್ಯ. ಅದು ಮಾತ್ರ ಅಂತಲ್ಲ, ಯಾವುದೇ ರೀತಿಯಾದಂತ ಆಸ್ಪತ್ರೆಯಲ್ಲೂ ಕೂಡ ಪ್ರೈಮರಿ ಆಗಿ ಮಾಡ್ಲೇಬೇಕಾದ್ರು. ಆದ್ರೆ ನಿನ್ನೆ ಸಂಜೆ 6 ಗಂಟೆಗೆ ನಗರದ ಕೊಡಿಗಹಳ್ಳಿ ಬಳಿ ಬರುವಂತ, ವಿದ್ಯಾರಣ್ಯಪುರದ ಬಳಿ ಬರುವಂತ ಕೆಂಪೇಗೌಡ ನಗರದಲ್ಲಿ 20 ನಾಯಿಗಳು ಅಟ್ಯಾಕ್ ಮಾಡಿದ್ವಿ ಓರ್ವ ಯುವಕನ ಮೇಲೆ, ವೀರೇಶ್ ಅನ್ನುವಂತ ಯುವಕ. 20 ನಾಯಿಗಳು ಅಟ್ಯಾಕ್ ಮಾಡಿರೋ ಕಾರಣಕ್ಕಾಗಿ ಕಾಲು, ಕೈ ಮತ್ತು ಮುಖಕ್ಕೆಲ್ಲ ಸಂಪೂರ್ಣವಾಗಿ ಗಾಯಗಳಾಗಿದ್ದಾವೆ. ರಕ್ತಸ್ರಾವ ಆಗ್ತಾ ಇದೆ. ಕೂಡ್ಲೇನೆ ಸ್ಥಳೀಯರೆಲ್ಲರೂ ಕೂಡ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಆಗಿರೋದು. ರಾತ್ರಿ 8 ಗಂಟೆ ಸುಮಾರಿಗೆ ಆಗಮಿಸಿದಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಅಲ್ಲಿ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು, ನಾಯಿಗೆ ಕೊಡುವಂತ ಏನು ಇಂಜೆಕ್ಷನ್ ಇದೆ, ಅಂದ್ರೆ ಡಾಗ್ ಬೈಟ್ ಆದ್ರೆ, ಸ್ಟ್ರೇ ಬೈಟ್ ಆದಾಗ ಕೊಡುವಂತ ಇಂಜೆಕ್ಷನ್ ಇದೆ, ಇಂಜೆಕ್ಷನ್ ಅನ್ನು ಕೊಟ್ಟು ನೀವು ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿ ವಾಪಸ್ ಕಳಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಏನ್ ಮಾಡ್ಬೇಕು, ಬರೀ ರಕ್ತಸ್ರಾವ ಏನಾಗ್ತಾ ಇತ್ತು ಅಲ್ಲಿ ಒರೆಸಿ ಬ್ಯಾಂಡೇಜ್ ಅನ್ನು ಕೂಡ ಹಾಕದೆ ವಾಪಸ್ ಕಳಿಸಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಈಗ ವೀರೇಶ್ ಮಾಡ್ತಾ ಇರೋದು. ವೀರೇಶ್ ಈಗಲೂ ಕೂಡ ತಮ್ಮ ಮನೆಯಲ್ಲೇ ಈಗ ಏನು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗಲೂ ಕೂಡ ಬ್ಲೀಡಿಂಗ್ ಆಗ್ತಾ ಇದೆ. ಚಿಕಿತ್ಸೆನ ಅಟ್ಲೀಸ್ಟ್ ಅಬ್ಸರ್ವೇಷನ್ಗೆ ಅದನ್ನು 2 ದಿನ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಆ ರೀತಿಯಾದಂತ ಮಾರಣಾಂತಿಕವಾಗಿ ದಾಳಿ ಮಾಡಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಬೀದಿ ನಾಯಿಗಳು ದಾಳಿ ಮಾಡಿರೋ ಕಾರಣಕ್ಕೆ ಕಾಲು, ಕೈ, ಮುಖ ಎಲ್ಲ ಕಡೆಗೂ ಕೂಡ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ. ಕಂಟಿನ್ಯೂ ಬ್ಲೀಡ್ ಆಗ್ತಾ ಇದೆ. ಈ ನೆಲೆಯಲ್ಲಿ ಅಟ್ಲೀಸ್ಟ್ 1 ದಿನ ಆದ್ರೂ ಅಬ್ಸರ್ವೇಷನ್ ಇಟ್ಕೊಳ್ಬೇಕಾದಂತ ಕಾರ್ಯವನ್ನ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಮಾಡ್ಬೇಕಾಗಿತ್ತು. ಬಟ್ ಯಾವ ಕಾರಣ ಮಾಡ್ಲಿಲ್ಲ ಅನ್ನೋದು ಈಗಲೂ ಕೂಡ ಅದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ. ಅವರ ತಂದೆ ತಾಯಿಯನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾನೆ ವೀರೇಶ್. ಈ ಹಿಂದೆ ಅಂದ್ರೆ 2 ತಿಂಗಳ ಹಿಂದೆ ಕೊಡಿಗಹಳ್ಳಿಯಲ್ಲಿ ಸಾಕಷ್ಟು ಬೀದಿ ನಾಯಿಗಳಿಗೆ ಸೀತಪ್ಪ ಅನ್ನುವಂತ ವ್ಯಕ್ತಿ, ವಾಕಿಂಗ್ ಹೋಗ್ಬೇಕಾದಂತ ವ್ಯಕ್ತಿ ಮಾರಣಾಂತಿಕವಾಗಿ ದಾಳಿಯಾಗಿ ಅಲ್ಲಿ ಅಸುನೀಗಿದ್ರು. ಅದಾದ 2 ತಿಂಗಳಿಗೆ ಈ ರೀತಿಯಾದಂತ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇದೆ. ಇದ್ರ ಜೊತೆಗೆ ನಿರ್ಲಕ್ಷ್ಯ, ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗಿದೆ. ಬಟ್ ಅಟ್ಲೀಸ್ಟ್ ಅಬ್ಸರ್ವೇಷನ್ ಮಾಡ್ಲಿಕ್ಕಾದ್ರೆ 24 ಗಂಟೆ ಅಬ್ಸರ್ವೇಷನ್ ಮಾಡ್ಲಿಕ್ಕೂ ಕೂಡ ಯಾಕೆ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಶರಣು, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾಯಿ ದಾಳಿಗೆ ಒಳಗಾಗಿ ಬಂದಂತ ವ್ಯಕ್ತಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ.